ಬೆಳಿಗ್ಗೆ ಮಾಡ್ಬೋದಾಗಿತ್ತು, ಆದ್ರೆ ಬೆಳಿಗ್ಗೆ ಮಾಡ್ಲಿಲ್ಲ, ಬೆಳಿಗ್ಗೆ ಸೇರ್ಪಡೆ ಆಗ್ಬೋದಾಗಿತ್ತಲ್ಲ. ಚುನಾವಣೆ ಸಂದರ್ಭದಲ್ಲಿ ಅದೇ ಸ್ವಾಮಿ ಬಹಳ ಮುಖ್ಯ, ಒಂದೊಂದು ನಿಮಿಷನು. ಯಾಕೆಂದ್ರೆ ಒಂದು ವೇಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ಇದೇ ಸುದ್ದಿ ನನ್ನ ಆಪ್ತ ಬಳಗದ ದೊಡ್ಡ ವಲಯ ಏನು ಕಾಂಗ್ರೆಸ್ಗೆ ಸೇರ್ಪಡೆ ಆಗುತ್ತೆ ಅಂತೇಳಿ ಒಂದ್ ಸ್ವಲ್ಪ ಮೆಸೇಜ್ ಏನಾದ್ರು HD ಕುಮಾರಸ್ವಾಮಿ ಅವ್ರಿಗೆ ಹೋಗಿದ್ರೆ ಅವ್ರು ಸುಮ್ನೆ ಇರ್ತಿದ್ರಾ? ಯಾವುದೇ ಕಾರಣಕ್ಕೂ ಸುಮ್ನೆ ಇರ್ತಿರಲ್ಲ. ಹೇಗಾದ್ರೂ ಮಾಡಿ ಅವರ ಮನವೊಲಿಸುವಂತ. ಇದು ಎಷ್ಟು ದಿನದಿಂದ ಮಾತಾಡ್ತಿರ್ಬೋದು, ಯಾಕಂತ ಹೇಳಿದ್ರೆ ಒಂದೇ ಸಲ ಇವತ್ತು ಮಾತಾಡಿ ನಾಳಿಕೆ ಬರೋದಲ್ಲ ಪಕ್ಷಕ್ಕೆ, ಇದು ತುಂಬಾ ಇನ್ನೇ ನಡೀತಾ ಇರುತ್ತೆ. ಕೆಲವೊಂದ್ಸಲಿ ದಿಢೀರಾದ್ರೂ ಆಗ್ಬೋದು, ಕೆಲವೊಂದ್ಸಲಿ ಮೊದ್ಲಿಂದನೂ ಕೂಡ ಏನು ಈ ತಂತ್ರವನ್ನ ಮಾಡ್ತಾ ಇರ್ಬೋದು. ಈ ಚುನಾವಣೆ ಕಾಲದಲ್ಲಿ ಏನಾಗುತ್ತೆ ಗೊತ್ತಾ, ಈ ಪಕ್ಷಗಳ ನಾಯಕರುಗಳು ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಏನು ಮನಸ್ಸನ್ನ ಅವರ ಆಲೋಚನೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಏನಕ್ಕೆ ಕೇಳ್ತಾರಪ್ಪ, ನಮ್ಗೆ ಇದು ಬೇಕು, ಅಥವಾ ನನಗೆ ಇಂಥ ಒಂದು ಹುದ್ದೆ ಕೊಡಿಸಿ ಪಕ್ಷದಲ್ಲಿ, ಅಥವಾ ನಂದು ಇಂಥದೊಂದು ಕೆಲಸ ಮಾಡಿಕೊಡಿ, ಅಥವಾ ನಂದಿನ್ನೇನೋ ನನ್ನ ಆಸೆ ಆಕಾಂಕ್ಷೆನ ಈಡೇರಿಸಿ ಅಂತ ಕೇಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮನಸ್ಸು ಬೇಜಾರಾದಾಗ ಏನ್ ಮಾಡ್ತಾರೆ, ಅವರು ಬೇರೆ ಪಕ್ಷಗಳ ಸೆಳೆತಕ್ಕೆ ಒಳಗಾಗ್ತಾರೆ. ಕೆಲವೊಂದ್ಸಲಿ ಏನು ತುಂಬಾ ದಿನದಿಂದ ಏನು ಯೋಚನೆ ಮಾಡೋದು ಬೇಕಾಗಿರ್ಲಿಲ್ಲ, ಆ ಕ್ಷಣದಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಓ ಇಲ್ಲಿ ಅಸಮಾಧಾನಿತರಿದ್ದಾರೆ, ಇಲ್ಲಿ ಎಲ್ಲೋ ಆ ಪಕ್ಷದಲ್ಲಿ ಭಿನ್ನಮತ ಹೊಗೆ ಶುರು ಆಗ್ತಾ ಇದೆ ಅಂತೇಳಿ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಗಾಳ ಹಾಕ್ತಾರೆ, ಗಾಳಕ್ಕೆ ಸೆಳಿತಾರೆ. ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ, ರೇ ನಿಮ್ಗೆ ಎಷ್ಟು ದುಡ್ಡು ಬೇಕು ನಾವು ಕೊಡ್ತೀವಿ, ಅಥವಾ ನಿಮ್ಗೆ ಯಾವ ಸ್ಥಾನ ಬೇಕು ನಾವು ಕೊಡ್ತೀವಿ, ನಿಮಗೆ ಇನ್ನೇನ್ ಬೇಕು ಅಂತೇಳಿ ಆಫರ್ ಕೊಡ್ತಾರೆ. ಆ ರೀತಿಯಲ್ಲೂ ಕೂಡ ಸೆಳಿಲಾಗುತ್ತದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ರಾತ್ರೋರಾತ್ರಿ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಉದಾಹರಣೆ ಈಗ DK ಶಿವಕುಮಾರ್ ಮಾಡಿರುವಂತ ಮಿಡ್ ನೈಟ್ ಆಪರೇಷನ್ ಅನ್ನುವಂಥದ್ದು. ಈಗ ಇದೊಂದು ಕ್ಷೇತ್ರ ಅಲ್ಲ ಸರ್, ಈಗ ನಾವು ನೋಡ್ತಾ ಇದ್ದೀವಿ, ಯಾವಾಗ ಲೋಕಸಭಾ ಚುನಾವಣಾ ಕಾವು ರಂಗೇರ್ದ ತೊಡಗ್ತು, ಅನೌನ್ಸ್ ಆಯ್ತು ಡೇಟ್ ಕೂಡ, ಅಂದಿನಿಂದ ಕೂಡ ಪಕ್ಷಕ್ಕೆ ಜಂಪ್ ಆಗ್ತಾನೆ ಇದ್ದಾರೆ. ಈ ಪಕ್ಷವನ್ನು ಬಿಟ್ಟು ಆ ಪಕ್ಷಕ್ಕೆ, ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ, ಮತ್ತು ಬಂಡ ಹೇಳೋರು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಇದು ಸ್ವಾರ್ಥ ಅನ್ಸಲ್ವಾ ಅಂತ? ಅಲ್ಲ, ರಾಜಕಾರಣನೇ ಸ್ವಾರ್ಥ. ಈ ಎಷ್ಟು ಯಾವ ನಾಯಕರುಗಳು ನಾನು ಜನಸೇವೆಗೋಸ್ಕರ ಈ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಾರೆ, ಹುದ್ದೆ ಬೇಕು, ಪವರ್ ಬೇಕು, ಎಲ್ಲರೂ ಬಡ್ದಾಡೋದೇನಂದ್ರೆ ಅಧಿಕಾರ. ಅಂದ್ರೆ ಜನಸಾಮಾನ್ಯರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಏನೋ ಮಾಡ್ಬೇಕು, ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತೀರಿ, ಜನಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ರಾಜಕಾರಣನೇ ಬೇಕಾ ಅಂತ. ಅಂದ್ರೆ ರಾಜಕಾರಣದ ವೈಶಿಷ್ಟ್ಯತೆ ಏನು ಅಂದ್ರೆ, ಇಲ್ಲಿ ಅಧಿಕಾರ ಸಿಗತ್ತೆ. ಅಧಿಕಾರ ಅಂತಂದ್ರೆ ಜನರ ಜೊತೆ ಇರುವಂತ ಅಧಿಕಾರ ಸಿಗತ್ತೆ. ಆಮೇಲೆ ಆ ಅಧಿಕಾರದ ಮುಖೇನ ಅವರ ಲಾಭಗಳು ಮಾಡ್ಕೋಬೇಕಲ್ಲ, ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು, ಪಕ್ಷದಲ್ಲಿ ಒಂದು ಒಳ್ಳೆ ಹಿಡಿತವನ್ನು ಸಾಧಿಸಬಹುದು. ಆ ಕಾರಣಕ್ಕೋಸ್ಕರ ಈಗ ನೋಡಿ, ಕೊನೆ ಕ್ಷಣದಲ್ಲಿ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಏನು ಭಿನ್ನಮತಗಳು ಬರ್ತವೆ. ಈಗ ನೋಡಿ, ಬಿಜೆಪಿಯಲ್ಲಿ ಈಶ್ವರಪ್ಪ ಇವತ್ತು ನಾಮಪತ್ರ ಸಲ್ಲಿಸಿದ್ರು, ಯಾರ ಮಾತನ್ನು ಮುಲಾಜನ್ನು ಕೇಳಲೇ ಇಲ್ಲ. ಈಗ ವೀಣಾ ಕಾಶ್ಯಪ್ಪನ್ ಅವ್ರದ್ದು ಏನಾಯ್ತೋ ಗೊತ್ತಿಲ್ಲ, ಅದನ್ನೇನೋ ಸ್ವಾಭಿಮಾನಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ದಾವಣಗೆರೆಗೆ ಹೋದ್ರೆ ಅಲ್ಲಿ ಏನು ವಿನಯ್ ಅವರು ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಪಕ್ಷದ ಸ್ಪರ್ಧೆಗೆ ಆ ಕಡೆ ಇಳಿದಿದ್ದಾರೆ. ಅಂದ್ರೆ ಇಲ್ಲಿ ಅಂತಿಮವಾಗಿ ಅವರ ಉದ್ದೇಶ ಈಡೇರಬೇಕು. ನೀವು ಇಲ್ಲಿ ಒಂದು ಗಮನಿಸಬೇಕು, ಒಂದೇ ಕುಟುಂಬ, ಹಲವು ಪಕ್ಷಗಳು ಒಂದೇ ಕುಟುಂಬದಲ್ಲಿ ಇರ್ತಾರೆ ಎಲ್ಲರೂ ಕೂಡ. ಹೌದು, ಅಪ್ಪ ಒಂದ್ ಪಕ್ಷ, ಮಗಳೊಂದ್ ಪಕ್ಷ, ಅಥವಾ ಹೆಂಡತಿ ಒಂದ್ ಪಕ್ಷ, ಹೌದು, ಈ ತರ ಇರ್ತಾರೆ. ಈಗ CP ಯೋಗೀಶ್ ಅವ್ರ ಮಗಳನ್ನ ಕಾಂಗ್ರೆಸ್ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಹೌದು, CP ಯೋಗೀಶ್ವರ್ ಈಗ ಬಿಜೆಪಿಲಿ ಇದ್ದಾರೆ ಅಲ್ವಾ. ಏನ್ ಮಾಡಕ್ಕಲ್ಲ, ಒಂದೇ ಕುಟುಂಬದಲ್ಲಿ. ಇವತ್ತಿನ ಸುದ್ದಿ ಅದ್ ನಿಜನ ಸುಳ್ಳ ಗೊತ್ತಿಲ್ಲ, CP ಯೋಗೇಶ್ವರ್ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ. ಆದ್ರೂ ಆಗ್ಬೋದು, ಅಲ್ಲಗಳೆದಕ್ಕೆ ಆಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅಂತಿಮವಾಗಿ ನೋಡ್ರಿ, ಈಗ ಒಂದಿದೆ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರಲ್ಲ, ಹಂಗೆ ರಾಜಕಾರಣಿಗಳು ಮಾಡೋದು ಏನಂದ್ರೆ ತಮ್ಮ ಅಧಿಕಾರಕ್ಕಾಗಿ, ಲಾಭಕ್ಕಾಗಿ. ಅವ್ರಿಗೆ ಪಕ್ಷ, ಸಿದ್ಧಾಂತ, ನಿಷ್ಠೆ, ನ್ಯಾಯ ಅವೇನು ನೋಡಲ್ಲ. ಅವ್ರ ಕಾರ್ಯಕರ್ತರು ಅವೆಲ್ಲ ನೋಡಲ್ಲ. ನನಗೆ ಲಾಭ ಆಗತ್ತಾ, ನನಗೆ ಈ ಪಕ್ಷ ಕಡೆಗಣಿಸಿದ್ಯಾ, ಇಲ್ಲಿ ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ, ಅಲ್ಲಿ ನನ್ನ ಚೆನ್ನಾಗಿ ನೋಡ್ಕೊತಾರ, ದುಡ್ಡು ಕೊಡ್ತಾರ, ಅಧಿಕಾರ ಕೊಡ್ತಾರ, ಹುದ್ದೆ ಕೊಡ್ತಾರ, ಅಲ್ಲಿ ಜಂಪ್ ಆಗ್ತಾರೆ. ಅಂದ್ರೆ ಇದು ಚುನಾವಣೆಯ ಸಂದರ್ಭದಲ್ಲಿ ಇವೆಲ್ಲ ನಡೀತವೆ, ಸೆಳೆಯುವಂಥದ್ದು. ಅವ್ರನ್ನ ಈಗ ನೋಡಿ, ಈಗ DK ಶಿವಕುಮಾರ್ ಅವರ ಇನ್ನೊಂದು ತಂತ್ರ ಏನು ಅಂದ್ರೆ, ಮಂಜುನಾಥ್ ಅವ್ರನ್ನ ಸೋಲಿಸಬೇಕು ಅಂತೇಳಿ ಮತ್ತೊಬ್ಬ ಮಂಜುನಾಥ್ ಅಂತ ಹೆಸರವ್ರನ್ನ ಸ್ಪರ್ಧೆ ಮಾಡಿಸಿದ್ರು. ಇವೆಲ್ಲವೂ ಕೂಡ ಏನು ಅಂದ್ರೆ ಚಾಣಾಕ್ಷತನಯ ಗೆಲುವಿಗೆ ಬೇಕಾಗಿರುವ ರಾಜಕಾರಣಿಗಳು ಮಾಡುವಂತ ಒಂದು ರೀತಿ ಚಾಣಾಕ್ಷತನಗಳು. ಈ ಚಾಣಾಕ್ಷತನಗಳು ಅಂತಿಮವಾಗಿ ಕೈಗೂಡ್ತವಾ? ಮತದಾರರು ಇವನ್ನೆಲ್ಲ ನೋಡ್ತಾ ಇರ್ತಾರೆ. ಮತದಾರರು ದಡ್ರಲ್ಲ, ಇವರೆಲ್ಲ ಈಗ ಆಯ್ತಪ್ಪ, ಒಂದ್ 300 ಜನ ಬಂದು ಸೇರ್ಪಡೆ ಮಾಡಿದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಗೆದ್ದು ಬಿಡ್ತಾ, ಅಥವಾ ಇದು ಬಿಜೆಪಿಗೆ ಹಿನ್ನಡೆಯ, ಅಥವಾ ಏನು ಕಾಂಗ್ರೆಸ್ಗೆ ಇದು ಮುನ್ನಡೆಯ ಗೊತ್ತಿಲ್ಲ. ಅಂತಿಮವಾಗಿ ಮತದಾರರು ಏನು ಮನಸ್ಸನ್ನು ಇಟ್ಕೊಂಡು ಬಂದು ಓಟ್ ಹಾಕ್ತಾರಲ್ಲ, ಒತ್ತುತ್ತಾರಲ್ಲ, ಅದೇ ಸತ್ಯ.
ಆದ್ರೆ ಗೆಲುವಿಗೆ ಬೇಕಾಗುವ ಎಲ್ಲಾ ತರದ ತಂತ್ರಗಾರಿಕೆಗಳನ್ನ ನಾನು ಈಗ ಮಾಡೇ ಮಾಡ್ತಾರೆ ಇವ್ರು. ನಿಮ್ಮನ್ನು ಕೇಳಬೇಕು, ಜನಸಾಮಾನ್ಯರು ಸಾಮಾನ್ಯ ಜನ, ಹ್ಮ್ ಈಗ ನೀವು ಇವತ್ತು ಬಿಜೆಪಿಲಿ ಇರ್ತೀರಾ, ನಾಳೆ ಜೆಡಿಎಸ್ಗೆ ಹೋಗ್ತೀರಾ, ಹ್ಮ್ ಹಿಂದೆ ಒಂದ್ಸಲ ಬಿಜೆಪಿಗೆ ಮತ ಹಾಕಿ ಅಂತ ಹೇಳಿರ್ತೀರಾ, ಹ್ಮ್ ಇವತ್ತು ಹೋಗ್ಬಿಟ್ಟು ಜೆಡಿಎಸ್ ಮತ ಹಾಕಿ ಅಂತ ಹೇಳ್ತೀರಾ. ಹ್ಮ್ ಜನರ ಭಾವನೆ ಜೊತೆ ಆಟ ಆಡೋದಲ್ಲ. ಹೌದು, ಜನರ ಭಾವನೆಗಳ ಜೊತೆ ಆಟ ಆಡ್ತಾರೆ ಮತ್ತೆ ಜನರನ್ನ ದಿಕ್ಕು ತಪ್ಪಿಸ್ತಾರೆ ಇವರು. ಈಗ ಪಾಪ ಎಷ್ಟೋ ಜನ ಕಾರ್ಯಕರ್ತರು ತಮ್ಮ ನಾಯಕ ಅಂತೇಳಿ, ಉದಾಹರಣೆಗೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರು ಅಥವಾ JDS ಕಾರ್ಯಕರ್ತರು ತಮ್ಮ ನಾಯಕನಿಗೋಸ್ಕರ ಹಗಲಿರಲು ದುಡಿತಾ ಇರ್ತಾರೆ, ಬಾವುಟ ಕಟ್ಟಿರ್ತಾರೆ, ಅವರಿಂದ ಜೈಕಾರ ಕೂಗಿರ್ತಾರೆ. ಅಷ್ಟೇ ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಜಿದ್ದನ್ನ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು JDS ಕಾರ್ಯಕರ್ತರನ್ನ ಒಂದು ರೀತಿ ದ್ವೇಷದ ರೂಪದಲ್ಲಿ ಅಷ್ಟು ಒಂದು ಜಿದ್ದಾಜಿದ್ದಿನ ಕಣವಾಗಿ ರೂಪುಗೊಂಡಿರುತ್ತೆ. ಇವರು ಬಂದ್ಬಿಟ್ಟು ರಾತ್ರೋರಾತ್ರಿ ಹಿಂಗ್ ಜಂಪ್ ಆಗ್ಬಿಟ್ರೆ ಆ ಸಮೂಹ ಏನ್ ಮಾಡ್ಬೇಕು? ಇದೇ ಆಗುವಂಥದ್ದು. ಅಂತಿಮವಾಗಿ ಇವರೆಲ್ಲ ಮಾಡೋದೇನಂದ್ರೆ ತಮ್ಮ ಲಾಭಕ್ಕೋಸ್ಕರ ಅನ್ನುವಂಥದ್ದು. ತಮ್ಮ ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಜಂಪ್ ಬೇಕಾದ್ರೂ ಆಡ್ತಾರೆ, ಅಥವಾ ಯಾರನ್ನ ಬೇಕಾದ್ರೂ ಲಗಾಟಿ ಓಡಿಸ್ತಾರೆ. ಇದು ನೋಡಿ, ಈ ತಂತ್ರಗಾರಿಕೆಗಳನ್ನ ಇಲ್ಲಿ DK ಶಿವಕುಮಾರ್ ಕೂಡ ಒಂದು ಮಾತು ಹೇಳ್ತಿದ್ರು. ದಳಪತಿಗಳೇನಿದ್ದಾರೆ, ದಳಪತಿ ಅಂತ ಕರೆಸ್ಕೊಳ್ತಾರೆ, ಅವರು ಬಿಜೆಪಿಯಿಂದಾನೇ ತನ್ನ ಅಳಿಯನನ್ನು ನಿಲ್ಸಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಐತೆ. ಯಾಕೆ ಅವರು JDS ಇಂದ ಟಿಕೆಟ್ ಕೊಡ್ಬೋದಾಗಿತ್ತು? ಯಾಕೆ ಬಿಜೆಪಿಗೆ ಹೋದ್ರು ಅವರು? ಇಲ್ಲಿ ಬಿಜೆಪಿಯನ್ನ ಕುಮಾರಸ್ವಾಮಿ ಅವರು ಮುಗಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತು. ಯಾವ ರೀತಿ ಆದರೂ ನೀವು ವಿಶ್ಲೇಷಣೆ ಮಾಡ್ಬೋದು. ಯಾವ ರೀತಿ ಈಗ ನೋಡಿ, DK ಶಿವಕುಮಾರ್ ಅವರು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತೀವಿ ಅಂತೇಳಿ ಘೋಷಣೆ ಆಗ್ತಿದ್ದಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು JDSನ ಮೊದಲ ಆತ್ಮಹತ್ಯೆ ಅಂತ. ಅಂದ್ರೆ ಯಾಕೆಂದ್ರೆ ಇವರು ಡಾಕ್ಟರ್ ಮಂಜುನಾಥ್ ಅವರು JDS ಕುಟುಂಬದ ಅವರು ದೇವೇಗೌಡರ ಅಳಿಯ. ಯಾಕೆ JDS ಅಲ್ಲಿ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಅಂದ್ರೆ ನೀನು ಬಿಜೆಪಿನಿಂದಾದ್ರೂ ಕಂಟೆಸ್ಟ್ ಮಾಡು, JDS ಇಂದಾದ್ರೂ ಸ್ಪರ್ಧೆ ಮಾಡು, ಅಥವಾ ಪಕ್ಷೇತರವಾಗಿ ಸೇರ್ಪಡೆ ಆಗಿದ್ದೀವಿ ಅಲ್ಲ ಹೇಳೋದು. ಈಗ ಇದೇ NDA ನಾಳೆ ಛಿದ್ರ ಬೇಕಾದ್ರೂ ಆಗ್ಬೋದು ನೋಡಿ, ಬದಲಾದ ರಾಜಕೀಯ ಘಟನೆಗಳನ್ನ ನೋಡಿದಾಗ. ಈಗ ಅವ್ರೇ ನೀನು JDSಗಾರು ಬಾ, ಬಿಜೆಪಿಗಾರು ಬಾ, ಅಥವಾ ಕಾಂಗ್ರೆಸ್ ಆದ್ರೂ ನಿಂತ್ಕೋ, ಪಕ್ಷೇತರವಾಗಿ ಸ್ಪರ್ಧೆ ಮಾಡು, ಅಂತಿಮವಾಗಿ ನೀನು ಗೆಲ್ಲು ಅಷ್ಟೇ, ನೀನು ಗೆಲ್ಲಬೇಕಷ್ಟೇ. ಈಗ JDS ನಾಯಕರು ನಿರ್ಧಾರ ಏನಾಗಿದೆ ಅಂದ್ರೆ, ಒಂದು ವೇಳೆ JDS ಏನು ಟಿಕೆಟ್ ಸ್ಪರ್ಧೆ ಮಾಡಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲುವ ಸಾಧ್ಯತೆಗಳು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಬಿಜೆಪಿ ಹೆಂಗ್ ಸಪೋರ್ಟ್ ಮಾಡ್ತಿತ್ತು? ಯಾಕಂದ್ರೆ ಅಲ್ಲಿ ಚಿಹ್ನೆ ನೋಡ್ತಾರೆ ಕೆಲವು ಭಾಗದಲ್ಲಿ, ಇಲ್ಲಿ ಒಂದು ಚಿಹ್ನೆ ನೋಡಿ ಮತ ಹಾಕೋರು ಇದ್ದಾರೆ, ವ್ಯಕ್ತಿ ನೋಡಿ ಮತ ಹಾಕೋರು ಇದ್ದಾರೆ, ಮತ್ತು ಪಕ್ಷ ಅಲ್ಲಿ ಮೋದಿ ಅವ್ರು ನೋಡಿ ಓಟ್ ಹಾಕೋರು ಇದ್ದಾರೆ. ಹೌದು, ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಆಗಿರೋದು ಅದೇನೆ. ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಈಗ ಅಲ್ಲಿ ಏನು ಲಿಂಗಾಯತ ಸಮುದಾಯದ ಮತಗಳು ಅತಿ ಹೆಚ್ಚಿವೆ. ಹೌದು, ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಈಗ ತಲೆನೋವು ಶುರುವಾಗಿದೆ, ಬೇರೆ ಬೇರೆ ಕಡೆ ಎಲ್ಲ ಗಮನ ಕೊಡ್ಬೇಕು. ಈಗ ನೋಡಿ, ಈಗ ಸ್ವತಃ ಸ್ವಕ್ಷೇತ್ರದಲ್ಲೇ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ, ಯಾರು DK ಶಿವಕುಮಾರ್. ಅದಕ್ಕೆ ಇವ್ರು ಪ್ರತಿತಂತ್ರ ತಿರುಗೇಟ್ ಕೊಡ್ಲೇಬೇಕಲ್ಲ. ಇವ್ರು ಅಲ್ಲಿ ತಲೆ ಕೆಡ್ಸ್ಕೊಂಡ್ರೆ ಮಂಡ್ಯ ಕೈ ಕೊಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಇದು ರಾಜಕಾರಣಿಗಳ ತಂತ್ರಗಾರಿಕೆ ಇದೆಯಲ್ಲ, ಅವರಷ್ಟು ಬುದ್ಧಿವಂತರು ಯಾರು ಇಲ್ಲ ಕಣ್ರಿ. ಯಾಕಂದ್ರೆ ಅವರ ಚಾಣಾಕ್ಷತನ ಅದ್ಭುತ. ಯಾಕಂದ್ರೆ ಕೆಲವೊಂದ್ಸಲಿ ನೋಡಿ, ಈಗ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ, ಸಿದ್ದರಾಮಯ್ಯ ಅವ್ರು ತಗೊಳ್ಳಿ, ಸಿದ್ದರಾಮಯ್ಯನವ್ರ ಜಾಸ್ತಿ ಫೋಕಸ್ ಎಲ್ಲಿರುತ್ತೆ ಗೊತ್ತಾ? ಈಗ ನೀವು ಸಡನ್ ಆಗಿ ಕೇಳಿದ್ರೆ ಸಿದ್ದರಾಮಯ್ಯನವರ ಫೋಕಸ್ ಯಾವ ಕ್ಷೇತ್ರ ಅಂತ ಕೇಳಿದ್ರೆ, ನೀವು ಸಡನ್ ನಿಮಗೆ ಗೊತ್ತಾಗೋ ನೆನಪಿಗೆ ಬರೋ ಕ್ಷೇತ್ರ ಯಾವುದು ನಿಮಗೆ ಬರುವಂಥದ್ದು? ಮೈಸೂರು, ಚಾಮರಾಜನಗರ. ಯಾಕೆ ಅಂದ್ರೆ ಅದು ಅವರಿಗೆ ಪ್ರತಿಷ್ಠೆ, ಮುಂದಿನ ಫ್ಯೂಚರ್ ಕಾಣ್ತಾ ಇದೆ, ಮುಂದಿನ ಮಹತ್ವಾಕಾಂಕ್ಷೆ. ಅದನ್ನ ಅವ್ರಿಗೆ ಅದನ್ನ ಗೆದ್ಕೊಂಡು ಬರ್ದೇ ಇದ್ರೆ ನಾಳೆ ಪ್ರಶ್ನೆ ಮಾಡ್ತಾರೆ, ರಾಜ್ಯದ ಮುಖ್ಯಮಂತ್ರಿ ತಮ್ಮ ಸ್ವಕ್ಷೇತ್ರವನ್ನ ಗೆಲ್ಲಕ್ಕಾಗ್ಲಿಲ್ಲ, ನೀವೇನ್ರಿ ಅಧಿಕಾರ ಮಾಡ್ತೀರಿ ಅಂತ. ಈಗ DK ಶಿವಕುಮಾರ್ ಅವರ ಏನು ಮುಂದಿರುವಂತಹ ಕ್ಷೇತ್ರ ಯಾವ್ದಂತ ಕೇಳಿದ್ರೆ ನಮಗೆ ಕಾಣೋದು ಯಾವ್ದು? ಬೆಂಗಳೂರು ಗ್ರಾಮಾಂತರ. ತನ್ನ ತಮ್ಮನನ್ನು ಗೆಲ್ಸ್ಕೊಂಡ್ ಬರ್ಬೇಕು, ಆಮೇಲೆ ಅದು ಪ್ರತಿಷ್ಠೆ ಅಲ್ಲೇ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಪ್ರತಿಷ್ಠೆ, DK ಶಿವಕುಮಾರ್ ಅವ್ರಿಗೂ ಪ್ರತಿಷ್ಠೆ. ಹೀಗಾಗಿ ಬೆಂಗಳೂರು ಸುತ್ತಮುತ್ತ ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ. ಈಗ HD ಕುಮಾರಸ್ವಾಮಿ ಅವರಿಗೆ ನಿಮ್ಮ ಕ್ಷೇತ್ರ ನಿಮ್ಮ ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಕಾಣೋ ಕ್ಷೇತ್ರ ಯಾವ್ದು ಅಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ತಾರೆ. ಅಲ್ಲಿ ಏನು ಚನ್ನಪಟ್ಟಣ ಬಿಟ್ಕೊಡ್ಬೇಕಾ, ಇಲ್ಲಿ ಮಂಡ್ಯದಲ್ಲಿ ಗೆಲ್ಲಬೇಕಾ, ರಾಮನಗರ ಬಿಟ್ಕೊಡ್ಬೇಕಾ, ಇಲ್ಲಿ ಮಂಡ್ಯದಲ್ಲಿ ಗೆಲ್ಲಬೇಕಾ, ಅಥವಾ ಅಲ್ಲಿ ಪಾಪ ಇಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಪಾಪ ಅವ್ರಿಗೆ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ, ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕಾ? ಹಾಸನ ಒಂಥರ JDS ನ ಭದ್ರಕೋಟೆ. ಅಲ್ಲಿ ಹಾಸನ ಯಾವಾಗ್ಲೂ ಕೂಡ
ಈಗ ನೋಡಿ ಅಲ್ಲಿ ಒಳೆ ನರಸೀಪುರದಲ್ಲಿ ಭವಾನಿ ರೇವಣ್ಣ ರೆಡಿ ಅಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಯಾವ್ದೋ ಬರ್ತಲ್ಲ, ಏನು ಹಾಸನದಲ್ಲಿ ರೇವಣ್ಣ ಅವರು ಇದ್ ಮಾಡಿದ್ದಾರೆ. ಪ್ರೀತಮ್ ಗೌಡ ಕೂಡ ಸಪೋರ್ಟ್ ಮಾಡ್ತಾರೆ. ಪ್ರೀತಮ್ ಗೌಡ ಸಪೋರ್ಟ್ ಮಾಡ್ತೀನಿ, ಅದು ಯಾವ ರೀತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಒಂದೇ ಒಂದು ಏನು ರೇವಣ್ಣ ಅವರು ಕೊಡುವಂತ ಏನು ಲೀಡ್ಗಿಂತ ಒಂದು ಓಟನ್ನ ನಾನು ಹೆಚ್ಚು ಕೊಡ್ತೀನಿ ಅಂದ್ರೆ ಹೈಕಮಾಂಡ್ ಒಂಥರ ಪ್ಲಾನ್ ಮಾಡಿತ್ತು ಸರ್. ಏನಂತ ಹೇಳಿದ್ರೆ ಪ್ರೀತಮ್ ಗೌಡ ಅವರನ್ನ ಮೈಸೂರಿಗೆ ಕಳಿಸಿ, ಮೈಸೂರು ಕೂಡ ಕಳಿಸಿ, ಪ್ರತಾಪ್ ಸಿಂಹ ಅವರನ್ನ ಹಾಸನ ಕರೆಸ್ತಾರನ ಪ್ರಚಾರವನ್ನ ಮಾಡಿಸೋಣ. ಯಾಕಂತ ಹೇಳಿದ್ರೆ ಅಲ್ಲೂ ಆಗ್ತಿಲ್ಲ ಇಲ್ಲೂ ಆಗ್ತಿಲ್ಲ, ಅದಕ್ಕೆ ಇವ್ರನ್ನೇ ಬದಲು ಮಾಡ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಕೂಡ ಹೈಕಮಾಂಡ್ ಇದೆ. ಅಲ್ಲ ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆಗಳು ಅದು ವರ್ಕೌಟ್ ಆಗಲ್ಲ. ಈಗ ಪ್ರೀತಮ್ ಗೌಡ ಮೇಲ್ಮುಖವಾಗಿ ನೋಡ್ರಿ ರೇವಣ್ಣ ಎಷ್ಟು ಲೀಡ್ ಕೊಡ್ತಾರೋ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದಕ್ಕಿಂತ ಒಂದು ಓಟನ್ನಾದ್ರೂ ನಾನು ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಪ್ರೀತಮ್ ಗೌಡ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ದೊಡ್ಡ ಇದನ್ನು ಸಂಚಲನ ಮಾಡಿದ್ರು, ಮತ್ತೆ ಅದಕ್ಕೆ ಮುಖಭಂಗ ಅನುಭವಿಸಿದ್ರು. ಏನ್ ಹೇಳಿ, ರೇವಣ್ಣ ಅವ್ರಿಗೆ ಹೇಳ್ತೀನಿ ನಾನು 50,000 ಲೀಡ್ ಕಡಿಮೆ ನಾನೇನಾದ್ರು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಎಲೆಕ್ಷನ್ ಮಾಡ್ತೀನಿ ಅಂತ. ಏನ್ ಕತೆ ಆಯ್ತು ಪ್ರೀತಮ್ ಗೌಡ ಅವ್ರದ್ದು ಯೋಚನೆ ಮಾಡ್ತಾರೆ. ಹಂಗೆ ರಾಜಕಾರಣಿಗಳು ಏನ್ ಬೇಕಾದ್ರೂ ಮಾಡ್ತಾರೆ, ಅಲ್ಲಿ ಜಾತಿ ನೋಡಲ್ಲ, ಪಕ್ಷ ನೋಡಲ್ಲ, ನನಗ್ ಲಾಭ ಆಗುತ್ತಾ ಜಂಪ್ ಆಗ್ತಾರೆ. ಒಂದೇ ಮನೇಲಿ ಇರ್ತಾರೆ, ಗಂಡ ಹೆಂಡ್ತಿನೇ, ಗಂಡನ ಮಾತು ಹೆಂಡ್ತಿ ಕೇಳಲ್ಲ, ಹೆಂಡ್ತಿ ಮಾತು ಗಂಡ. ಕಾಂಗ್ರೆಸ್ ಅಲ್ಲಿ ಅದಾಗ್ತಿದೆ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸ್ವಂತ ತಮ್ಮನ್ನೇ ಇದನ್ ಮಾಡಿದ್ದಾರೆ, ಆಪರೇಷನ್ ಮಾಡಿದ್ದಾರೆ ಇವ್ರು ಯಾರು, ಬಿಜೆಪಿ. ಹಂಗೆ ರಾಜಕಾರಣದಲ್ಲಿ ಅಧಿಕಾರ ಅಷ್ಟೇ ಮುಖ್ಯ. ಅಧಿಕಾರಕ್ಕೋಸ್ಕರ ರಕ್ತ ಸಂಬಂಧವನ್ನು ಕೂಡ ತೊರೆಯಬಲ್ಲರು, ಅಧಿಕಾರಕ್ಕೋಸ್ಕರ ಕಾರ್ಯಕರ್ತರ ಭಾವನೆಗಳನ್ನು ಕೂಡ ಕಡೆಗಣಿಸಬಲ್ಲರು, ಅಧಿಕಾರಕ್ಕೋಸ್ಕರ ರಾತ್ರೋರಾತ್ರಿ ಯಾವ ಪಕ್ಷಕ್ಕೂ ಜಂಪಿಂಗ್ ಆಗಬಲ್ಲರು. ಅದಕ್ಕೆ ಸಾಕ್ಷಿಯಾಗಿ ಈ ತರದ ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ಇದು ತಪ್ಪು ಸರಿ ಅಂತ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಅಂತಿಮವಾಗಿ ಏನಪ್ಪಾ, ಗೆಲ್ಬೇಕಷ್ಟೇ. ಆ ಗೆಲುವಿಗೋಸ್ಕರ ಏನೆಲ್ಲ ಚಾಣಾಕ್ಷತನ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ನೀವು ಮಾಡ್ಲಿಲ್ಲ ಅಂದ್ರೆ ಅದು ನಿಮ್ ತಪ್ಪು, ನಿಮ್ ಹಣೆ ಬರ ಅಷ್ಟೇ. ಇನ್ನು ಕಳೆದ ವಿಧಾನಸಭಾ ಚುನಾವಣೆ ನೋಡಿದ್ವಿ, ಯಾವಾಗ ಇವರು ಮೈತ್ರಿ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಜೊತೆ JDS, ಆ ಸಮಯದಲ್ಲಿ ಸಣ್ಣ ಕಾರ್ಯಕರ್ತರಿಗೆ ಯಾವುದೇ ಹುದ್ದೆಯನ್ನು ಕೂಡ ಕೊಡ್ಲಿಲ್ಲ ಇವರು, ಅದರಿಂದ ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ರು. ನೋಡ್ರಿ, ನೀವು ಯಾವುದೇ ಪಕ್ಷದ ನಾಯಕ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಪ್ರತಿಪಕ್ಷ ಆಗಿರ್ಬೋದು, ಅಥವಾ ಒಬ್ಬ ಮಹೋನ್ನತ ಲೀಡರ್ ಆಗಿರ್ಬೋದು, ಆ ವ್ಯಕ್ತಿ ಆ ಪಕ್ಷ ತನ್ನ ಪಕ್ಷದ ಕಾರ್ಯಕರ್ತರನ್ನ ಸರಿಯಾಗಿ ನೋಡಿಕೊಳ್ಳದೇ ಇದ್ರೆ, ಅವರ ಏನು ಆಕಾಂಕ್ಷೆಗಳನ್ನ ಈಡೇರಿಸದೇ ಇದ್ರೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸದೇ ಇದ್ರೆ ಮುಲಾಜ ನೋಡಲ್ಲ ಅವ್ರು ಬೇರೆ ಪಕ್ಷ. ಅಲ್ರಿ, ಇವ್ರು ಗೆಲ್ಲೋದಿಕ್ಕೆ ಬಾವುಟ ಕಟ್ಟಿರ್ತಾರೆ, ಇವ್ರು ಗೆಲ್ಲೋದಿಕ್ಕೆ ಅವರು ಏಜೆಂಟ್ರ ಕೆಲಸ ಮಾಡಿರ್ತಾರೆ, ಇವ್ರು ಗೆಲ್ಲೋದಿಕ್ಕೋಸ್ಕರ ಮನೆಗಳಿಗೆ ಹೋಗಿ ಪೇಪರ್ ಹಂಚಿರ್ತಾರೆ, ನಾವು ಓಟ್ ಕೊಡಿ ಅಂತೇಳಿ. ಹಿಂಗೆ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ. ಮತ್ತೆ ಕಂಕಣ ತೊಟ್ಟು ಒಂದ್ ರೀತಿ ಹೇಗಾದ್ರೂ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹರಸಾಹಸ ಪಟ್ಟಿರ್ತಾರೆ, ಬೆವರರ್ಸಿರ್ತಾರೆ. ಅಂತರ್ನ ನೀವು ಕಡ್ಗಣಿಸ್ಬಿಟ್ರೆ ಗೆದ್ಮೇಲೆ ಆಯ್ತು ನೋಡೋಣ ಅಂತಂದ್ರೆ ಅವ್ರು ನೋಡೋಣ, ನಾವು ನೋಡಿದ್ವಿ ಕೊಟ್ಟಾರಲ್ಲ ಶಾಕು. ಇಲ್ಲಿ ಚನ್ನಪಟ್ಟಣದವರಿಗೆ ರಾಜಕಾರಣ ಏನು ಹೊಸದಲ್ಲ ಸರ್ ಅದು. ಆದ್ರೆ ಇಲ್ಲಿ ಇಂದು ನಡೀತಿರುವಂತಹ ರಾಜಕಾರಣ ಏನಿದ್ದಾರೆ ಅದು ನೋಡಿದ್ರೆ ಯಾರು ನಂಬಬೇಕು ಯಾರು ನಂಬಾರ್ದು. ಈ ಒಂದು ಏನು ಆಪರೇಷನ್ ನೋಡಿದ್ರೆ, DKC ಮಾಡಿರೋ ಈ ಆಪರೇಷನ್ ನೋಡಿದ್ರೆ ಇದು ಎಲ್ಲ ಒಂದ್ ಕಡೆ ಆಮಿಷಕ್ಕೆ ಹೋಗಿರೋದಂತ ನನ್ಗೆ ಅನಿಸ್ತಾ ಇಲ್ಲ. ಅಂದ್ರೆ ಏನು ಯಾವುದೋ ಹುದ್ದೆ ಕೊಡ್ತಾರೆ, ಇನ್ಯಾವುದೋ ಹಣ ಕೊಡ್ತಾರೆ ಅಂತ ಹೋಗಿಲ್ಲ. ಎಲ್ಲ ಒಂದ್ ಕಡೆ ಆ ಭಾಗದಲ್ಲಿ ಚನ್ನಪಟ್ಟಣದ ಈ HD ಕುಮಾರಸ್ವಾಮಿ, CP ಯೋಗೇಶ್ವರ್ ಕೂಡ ಬರ್ತಾರೆ. HD ಕುಮಾರಸ್ವಾಮಿ ಅವರು ಆ ಕಾರ್ಯಕರ್ತರ ಅಳಲನ್ನ ಕೇಳೋದಕ್ಕೆ ವಿಫಲ ಆಗಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒತ್ತಡಗಳಿಂದಾಗಿ, ಆಮೇಲೆ ರಾಜಕೀಯ ಏರುಪೇರುಗಳಿಂದಾಗಿ ಕೆಲವೊಂದ್ಸಲ ಇನ್ನೊಂದು ನಾವು ಗಮನಿಸಬೇಕು, ಚನ್ನಪಟ್ಟಣದಲ್ಲಿ ರಾಜಕೀಯ ಬದ್ಧ ವೈರಿಗಳು CP ಯೋಗೇಶ್ವರ್ ಹೌದು ಮತ್ತೆ ಕುಮಾರಸ್ವಾಮಿ ಅವರು, ಅವರಿಬ್ರು ಒಂದಾಗೋಕ್ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ DK ಶಿವಕುಮಾರ್. ಹೌದು, ಇದು ಸಾಧ್ಯನಾ? ಯಾಕಂತ ಹೇಳಿದ್ರೆ ಬದ್ಧ ವೈರಿಗಳು ರಾಜಕಾರಣದಲ್ಲಿ ಅವರಿಬ್ರು ಕೂಡ. ರಾಜಕಾರಣದಲ್ಲಿ ಎಲ್ಲರೂ ಬದ್ಧ ವೈರಿಗಳೇ. ಈಗ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ. ಕೆಲವೊಂದಷ್ಟು ವಿಡಿಯೋಗಳು ನಾವೆಲ್ಲ ನೋಡಿದ್ವಿ, ಮತ್ತೆ ನಾವು ಮಾಧ್ಯಮದವರೆಲ್ಲ ನೋಡಿರ್ತೀವಲ್ಲ, ಏನ್ ಹಂಗೆ ವಿಧಾನಸೌಧದಲ್ಲಿ ನೀನ್ ಹಿಂಗೆ ನಂಗೆ ಹೊಡೆದ್ ಬಿಡ್ತೀನಿ ತೊಡೆ ತೊಟ್ಟದೇನು, ಅದನ್ನ ಕಾರ್ಯಕರ್ತರು ನೋಡ್ಬಿಟ್ಟು ನಮ್ ಲೀಡರ್ ಅವ್ನು ಹಂಗ್ ಬೈತಾನೆ ಅಂತ ಇಲ್ಲೇ ಕೊತ ಕುದಿತಾ ಇರ್ತಾರೆ. ಇವ್ರೇನ್ ಹಂಗೆ ಯುದ್ಧಕ್ಕೆ ಹೋಗ್ಬೇಕು ಅನ್ನೋ ತರ ರೊಚ್ಚಿಗೆದಿರ್ತಾರೆ. ಇಲ್ಲಿ ಆರಾಮಾಗಿ ಇವ್ರು AC ರೂಮಲ್ಲಿ ಕೂತ್ಕೊಂಡು ಒಬ್ರ ಮೇಲೆ ಒಬ್ರು ಕೈ ಹಾಕೊಂಡು ಆಮೇಲೆ ತಿನ್ನಿಸ್ತಾ ಇರ್ತಾರೆ. ಅಂದ್ರೆ ಇದರಿಂದ ಅರ್ಥ ಆಗೋದೇನಂದ್ರೆ, ನೀವು ರೊಚ್ಚಿಗೆದ್ರೆ ಕಷ್ಟ ಆಗ್ಬಿಡತ್ತೆ. ಯಾಕೆಂದ್ರೆ ರಾಜಕಾರಣ ಅಂತ ಹೇಳಿದ್ರೆ ಅದು ಅನುಕೂಲ ಸಿಂಧು ರಾಜಕಾರಣ. ಅನುಕೂಲ ಸಿಂಧು ಅಂದ್ರೆ ಅವ್ರ ಮೇಲ್ಮುಖವಾಗಿ ಇಬ್ರು ಜಗಳ ಆಡ್ತಾ ಇದಾರೆ, ಕಿತ್ತಾಡ್ತಿದ್ದಾರೆ, ಏನ್ ರಣಾಂಗಣದಲ್ಲಿ ಪರಸ್ಪರ ಏನೊಂದು ದೊಡ್ಡ ಸಂಭ್ರಮ ಮಾಡ್ತಾ ಇದಾರೆ, ಮಾತಿನ ವಾಗ್ಯುದ್ಧ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ರಾಜಕೀಯ ಅಂತ ಬಂದಾಗ, ಏನು ರಾಜಕಾರಣದ ಲೆಕ್ಕಾಚಾರ ಅಂತ ಬಂದಾಗ ಕ್ಲೀನಾಗೆ ಮಾತಾಡ್ತಾರೆ. ಈಗ ನೋಡಪ್ಪ, ಈಗ BJPಲಿ ದೊಡ್ಡ ಲೀಡ್ರು ಯಾರು,
ಯಡಿಯೂರಪ್ಪ, ಕಾಂಗ್ರೆಸ್ನಲ್ಲಿ ಮಹೋನ್ನತ ಲೀಡರ್ ಈಗ ಸದ್ಯದ ಪಟ್ಟಿಗೆ CM ಸಿದ್ದರಾಮಯ್ಯ. ಹೌದು. ಏನಂಗೆ ಸದನದಲ್ಲಿ ಹೆಂಗ್ ಕಿತ್ತಾಡ್ತಾರೆ, ಹಾಗೆ ಹೀಗೆ ಅಂತ ಇಬ್ರದ್ದು ತೋಳ್ಬಲ ಪ್ರದರ್ಶನ, ಬಾಡಿ ಮ್ಯಾನರಿಸಮ್ ನೋಡ್ಬಿಟ್ರೆ ಏನ್ರಿ ಒಬ್ಬೊಬ್ಬ ಅವು ಮುಂಗ್ಸಿ ಥರ ಕಿತ್ತಾಡ್ತಾರೆ ಅಂತ. ಅಲ್ರಿ ಇವ್ರದ್ದು ಯಡಿಯೂರಪ್ಪನವರ ಅಭಿನಂದನಾ ಸಮಾರಂಭದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯನ್ನಾಗಿ ಸಿದ್ದರಾಮಯ್ಯನವರು ಕರೀತಾರೆ. ಏನಿದು? ಇನ್ನು ಹೆಂಗ್ ನಾವು ಅನಲೈಸ್ ಮಾಡಬೇಕು, ಹೆಂಗ್ ಅರ್ಥ ಮಾಡ್ಕೋಬೇಕು? ಇಲ್ಲಿ ಕಾರ್ಯಕರ್ತರು ಮಾಡ್ತಾ ಹೊಡೆದಾಡುವಂಥದ್ದು ಇಲ್ಲಿ ಪ್ರಮುಖವಾಗಿ. ಈಗ ನೋಡಿ, ಈಗ ಇವ್ರು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ವಿ, ಯಾರು ತೇಜಸ್ವಿ ಸೂರ್ಯ. ಹೌದು. ಅವ್ನು ತೇಜಸ್ವಿ ಸೂರ್ಯಗೆ ಒಂದು ವಯಸ್ಸಿನ ಹಿನ್ನೆಲೆಯಲ್ಲಿ ಏನೇನೋ ಬೈತಿರ್ತಾರೆ ಸಿದ್ದರಾಮಯ್ಯ, ಹಾಗೆ ಹೀಗೆ ಪ್ರತಾಪ್ ಸಿಂಹಗೆ ಹಂಗೆ ಹಿಂಗೆ. ಅದೇ ತೇಜಸ್ವಿ ಸೂರ್ಯ ಒಂದು ಸಿದ್ದರಾಮಯ್ಯ ಒಂದು ಒಳ್ಳೆ ಮಾತಾಡ್ತಿದ್ರು. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಯಾವಾಗಲೂ, ಸಿದ್ದರಾಮಯ್ಯ ಅವರು ಒಳ್ಳೆ ಲೀಡ್ರು, ರಾಜಕೀಯವಾಗಿ ಏನೇ ಇರ್ಬೋದು, ಅವರು ಅಷ್ಟು ಕರಪ್ಷನ್ ಅಲ್ಲ ಹಾಗೆ ಹೀಗೆ ಅಂತ. ಅಂದರೆ ಏನು ಗೊತ್ತಾ, ಮಾಧ್ಯಮಗಳ ಮುಂದೆ ಇವರೆಲ್ಲ ತುಂಬ ದೊಡ್ಡ ಆರ್ಭಟ ಮಾಡ್ತಾರೆ, ರಾಜಕೀಯ ದ್ವೇಷವನ್ನು ತೋರಿಸ್ತಾರೆ, ಒಳಗಡೆ ತುಂಬ ಚೆನ್ನಾಗಿರ್ತಾರೆ, ಒಂಥರ ಕ್ಲೋಸ್ ಆಗಿ ಫ್ರೆಂಡ್ಸ್ಗಳ ಥರ. ಇದನ್ನು ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಏನಾಗುತ್ತೆ ಗೊತ್ತಾ, ಅಂದರೆ ಒಂದು ಚುನಾವಣೆ ಬಂತು ಅಂದರೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ತೆಗೆದುಕೊಳ್ಳಿ, ಒಂದು ಚುನಾವಣೆ ಬಂತು ಅಂದರೆ ಒಂದು ಹಳ್ಳಿಯಲ್ಲಿ ಸೌಹಾರ್ದವಾದ ವಾತಾವರಣ ಇರುತ್ತೆ ಕಣ್ರಿ, ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ, ಪರಸ್ಪರ ಕೂಡಿ ಬಾಳುವ ಒಂದು ವ್ಯವಸ್ಥೆ ಇರುತ್ತೆ. ಎಲೆಕ್ಷನ್ ಬರುತ್ತೆ ನೋಡ್ರಿ, ಪರಸ್ಪರ ಏನ್ರಿ ಜಿದ್ದು ದ್ವೇಷ, ಕಣಿಗೆ ತಾಂಡು ಬಡ್ದಾಡೋದೇನು, ಆ ಥರದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಕಾರ್ಯಕರ್ತರುಗಳು ಯಾವತ್ತೂ ಕೂಡ ಈ ರಾಜಕಾರಣಿಗಳನ್ನು ನಂಬಬಾರ್ದು. ನಿಮ್ಮ ಪಕ್ಷಕ್ಕೆ ಕೆಲಸ ಮಾಡ್ತಿರೋ ಮಾಡಿ, ಆದರೆ ಈ ದ್ವೇಷ, ಈ ಜಿದ್ದನ್ನ ಇಟ್ಕೊಳಕ್ ಹೋಗ್ಬೇಡಿ. ಯಾವತ್ತು ನಿಮ್ಮ ನಾಯಕ ಯಾವ ಪಕ್ಷಕ್ಕೆ ಜಂಪ್ ಆಗ್ತಾನೋ ಗೊತ್ತಿಲ್ಲ. ನೀವು ದ್ವೇಷ ಪಡುವ ಪಕ್ಷಕ್ಕೆ ಅವ್ನು ಜಂಪ್ ಆಗ್ಬಿಟ್ರೆ ನಿಮ್ಮ ಗತಿ ಏನು? ನೀವೇನ್ ಮಾಡ್ತೀರಾ? ಇಲ್ಲಿ ಕಾರ್ಯಕರ್ತರು ಕೂಡ ಒಂದು ಪಕ್ಷಕ್ಕೆ ಅಷ್ಟೇ ಮುಖ್ಯ. ಈ ಮುಖಂಡರು ಹೇಗೆ ಮುಖ್ಯನೋ ಕಾರ್ಯಕರ್ತರು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಮುಖಂಡರು ಯಾರು ಕೂಡ ಓಡಾಡೋದಿಲ್ಲ, ಓಟಾಕಿ ಅಂತ. ಒಂದು ಪಕ್ಷಕ್ಕೆ ಆಸ್ತಿ ಯಾರು ಅಂದ್ರೆ ಅದು ಕಾರ್ಯಕರ್ತರು. ಅವರಿಗೆ ನೀವು ಬೆಂಬಲವನ್ನ ಕೊಡಲ್ಲ, ಅವರನ್ನ ನೀವು ಬಗ್ಗೆ ನೋಡ್ಕೊಳ್ತೀರಾ, ನೋಡ್ಕೊಳ್ತೀರಾ, ಇದೆಲ್ಲ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು JDS ನಲ್ಲಿ. ಅದರಿಂದ ನಾವು ಪಕ್ಷಾಂತರ ಆಗ್ತಾ ಇದ್ದೀವಿ. ಈಗ JDS ಪಕ್ಷದ ಸಮಸ್ಯೆ ಏನು ಅಂದ್ರೆ, ನಾನು ಹೇಳಬೇಕಾಗಿಲ್ಲ, ಅದೊಂದು ಬಿಂಬಿತ ಆಗಿದೆ, ಕುಟುಂಬ ರಾಜಕಾರಣ ಅಂತ. ಈಗ JDS ಪಕ್ಷದ ರಾಜ್ಯಾಧ್ಯಕ್ಷ ಯಾರೇ ಆಗ್ಬೇಕು ಅಂದ್ರೆ ನಿಖಿಲ್ ಆಗ್ಬೇಕು, ಇಲ್ಲ HD ಕುಮಾರಸ್ವಾಮಿ ಆಗ್ಬೇಕು. ಸ್ವಲ್ಪ ದೇವೇಗೌಡರು ಗಟ್ಟಿಯಾಗಿದ್ರೆ ದೇವೇಗೌಡರು ಕೂಡ ಆಗ್ಬೇಕು ಅಂತ ಅಂತೀವಿ. ಅವ್ರು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದಾರೆ ಅಂದ್ರೆ, ಇವರು ಕುಟುಂಬದ ಪರಿಧಿಯ ಹೆಸರುಗಳನ್ನ ಬಿಟ್ರೆ ಬೇರೆ ಯಾರನ್ನು ಸೂಚಿಸೋದಕ್ಕೆ ಇವ್ರಿಗೆ ಧೈರ್ಯನೇ ಬರಲ್ಲ. ಅವ್ನ್ಯಾರೋ ನಮ್ಮೂರು ಮಣ್ಣಿ ಚನ್ನಪಟ್ಟಣದಲ್ಲಿ ಅವ್ನ ಆದ್ರೂ ಜಾಸ್ತಿ ಇರಲ್ವಲ್ಲ ಅವರು. ಆದ್ರೂ ಅದು ಏನಂದ್ರೆ ಸುಮ್ಮನೆ ಒಂದು ಟ್ರಯಲ್. ಈಗ JDS ಪಕ್ಷಕ್ಕೆ ಬಂದ ರಾಜ್ಯಾಧ್ಯಕ್ಷರುಗಳ ಕಥೆಗಳು ಏನಾದ್ರು ಅಂತ ನೀವು ನೋಡಿ. ವಿಶ್ವನಾಥ್ ಅವ್ರು ಬಂದ್ಬಿಟ್ಟು ಏನು ಕಾಂಗ್ರೆಸ್ನ ಎದುರಾಕೊಂಡು ನಾನು ಹಾಗೆ ಮಾಡ್ಬಿಡ್ತೀನಿ, ನಾನು ಹೀಗೆ ಮಾಡ್ಬಿಡ್ತೀನಿ ಅಂತೇಳಿ ನಂಗೆ ಭಾಷಣ ಮಾಡಿದ್ದೇನು, ಇಂಟರ್ವ್ಯೂ ಕೊಟ್ಟಿದ್ದೇನು. ಅವಾಗ ನಾನು ಅವ್ರನ್ನೆಲ್ಲ ಸಂದರ್ಶನ ಮಾಡಿದಾಗ, ರೀ ಸುರೇಶ್ ಅವೆಲ್ಲ ಕಷ್ಟ ಕಣ್ರಿ, ಅಲ್ಲೆಲ್ಲ ನಾವು ಸುಮ್ಮನೆ ಒಂದು ರೀತಿ ಗೊಂಬೆಗಳು ಅಷ್ಟೇ, ನಿರ್ಧಾರ ಮಾಡೋದೆಲ್ಲ ಅವರು ಅಂತ. CM ಇಬ್ರಾಹಿಂ ಅವ್ರು ಬಂದ್ರು, ನಾನು ಈ ಸಲ HD ಕುಮಾರಸ್ವಾಮಿನ CM ಮಾಡೇ ಮಾಡ್ಬಿಡ್ತೀನಿ, ಇಷ್ಟು ಜಾತ್ಯತೀತ ಓಟ್ಗಳು ತಂದ್ಬಿಡ್ತೀನಿ, ಮುಸ್ಲಿಮ್ರು ಎಲ್ಲ ಸಮುದಾಯವನ್ನು ಕಲೆ ಹಾಕ್ಬಿಡ್ತೀನಿ, ನನಗೆ ಎಲ್ಲ ರೀತಿಯ ಪವರನ್ನು HD ಕುಮಾರಸ್ವಾಮಿ ಅವರು ದೇವೇಗೌಡರು ಕೊಟ್ಟಿದ್ದಾರೆ ಅಂತ ಉಚ್ಚಾಟನೆ ಮಾಡಿ ಬಿಸಾಕ್ಬಿಟ್ರು. ಅಂದ್ರೆ ಇಬ್ರಾಹಿಂ ಯಾಕೆ ಉಚ್ಚಾಟನೆ ಆದ್ರು ಅಂತ ಹೇಳಿದ್ರೆ, ಸ್ವಪಕ್ಷ ವಿರೋಧ ಧ್ವನಿ ಎತ್ತಿದ್ರು. ಅವ್ರಿಗೆ ಕಮಲ ಜೊತೆ ಹೋಗೋದು ಇಷ್ಟ ಇರಲಿಲ್ಲ, BJP ಜೊತೆ ಹೋಗೋದು. ಅಲ್ರಿ ನಾನು ಹೇಳಿದ್ನಲ್ಲ, ನೀವು ಅಷ್ಟು ಗೊಂಬೆಗಳಷ್ಟೇ. ನೀವು ಕೀ ಕೊಟ್ರೆ ಹಿಂಗೆ ಕಾಕಾಗ ಹಿಂಗೆ ಡ್ಯಾನ್ಸ್ ಮಾಡಬೇಕು, ನಿಮಗೆ ಕೀ ಕೊಡ್ಲಿಲ್ವಾ ಸುಮ್ಮನಿರ್ಬೇಕು. ನೀವೇನಾದ್ರು ಡ್ಯಾನ್ಸ್ ಮಾಡೋದು, ಪ್ರಶ್ನೆ ಮಾಡೋದು ಕೇಳಿದ್ರೆ ಕಿತ್ತು ಬಿಸಾಕ್ತಾರೆ. ಈ ವಿಶ್ವನಾಥ್ ಮಾಡಿದ್ದು ಅದನ್ನೇ, ಇವರು ಇಬ್ರಾಹಿಂ ಮಾಡಿದ್ದು ಅದನ್ನೇ. ಈಗ ಇಬ್ರಾಹಿಂ ಹೇಳಿದ್ರು, ಈಗ ನಮ್ಗೆ ಆ ಸಿದ್ಧಾಂತ ಇಷ್ಟ ಇಲ್ಲಪ್ಪ, ಕೊನೆ ಪಕ್ಷ ನನ್ನನ್ನು ಡೆಲ್ಲಿಗಾರ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇವ್ರನ್ನ BJP ನಾಯಕರನ್ನ ಮೀಟ್ ಮಾಡ್ಸೋದಿಕ್ಕಂತ ಎಲ್ಲ ಏನು ಅಸಮಾಧಾನ ಹಾಕಿದ್ರು. ಪ್ರಶ್ನೆ ಮಾಡಬಾರ್ದು, ಉಳಿಬೇಕಾ ಸುಮ್ಮನಿರ್ಬೇಕು, ಕೇಳಲಿಲ್ವಾ ತೆಗೆದ್ರು ಅಷ್ಟೇ. ಇದರಿಂದ ಅರ್ಥ ಆಗೋದೇನು ಅಂದರೆ, ರಾಜಕೀಯ ಪಕ್ಷಗಳಿಗೆ ಅವರು ಆಡಿಸಬಲ್ಲೆ, ಕುಣಿಸಬಲ್ಲೆ, ಲಗಾಟಿ ಹೊಡಿಯಬಲ್ಲೆ ಅಂತ ಈ ಮಂಗಣ್ಣ ಮಾಡುತ್ತಲ್ಲ, ಹಂಗೆ ಮಾಡ್ಬೇಕಷ್ಟೇ. ನೀವು ಪ್ರಶ್ನೆ ಮಾಡ್ತೀವಿ, ನಮ್ಮದು ಸೈದ್ಧಾಂತಿಕ ಬದ್ಧತೆ, ನೀವು ಹೋಗಬಾರ್ದಾಗಿತ್ತು ಹಾಗೆ ಹೀಗೆ ಅಂದರೆ ರಾತ್ರೋರಾತ್ರಿ ಚೇಂಜ್ ಆಗೋಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಹೊಳೆಟು ಬೀಳ್ತಾ ಇದೆ. ಅಲ್ರಿ ಒಳ್ಳೆಯದು ಪಾಪ. ಈಗ ಅವ್ರಿಗೆ ಹೆಂಗೋ ರಾಮನಗರದಲ್ಲಿ ಚೆನ್ನಾಗಿದ್ರು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈಗ ಪಾಪ ರಾಮನಗರ ನಂದು ಭಾವನಾತ್ಮಕವಾದ ಸಂಬಂಧ ಇದೆ, ನನ್ನ ಕರ್ಮಭೂಮಿ. ಮತ್ತೆ DK ಶಿವಕುಮಾರ್ ಜೊತೆ ಜಗಳ ಮಾಡ್ಕೊಂಡು ಚೆನ್ನಾಗಿ ನಡೀತಾ ಇತ್ತು. ಪಾಪ ಈಗ ಅಲ್ಲೋಗಿ ಇದಕ್ಕೆ ಮಂಡ್ಯಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಮಂಡ್ಯದ ಕತೆ ಏನಾಗಿತ್ತೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಲ್ಲಿ ಕಾಂಗ್ರೆಸ್ಸು ನಿಧಾನಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದೆ. ಏನಂದ್ರೆ DK ಶಿವಕುಮಾರ್ ಇಲ್ಲಿ ಕೆಣಕ್ತಾ ಇರೋ ನೀನು, ನಾವಿಲ್ಲಿ ಬಿಲ ತೋಡ್ತಾ ಇರ್ತೀವಿ ಅಂತ. ಇಲ್ಲಿ ಸರ್ ಗಮನಿಸ್ಬೇಕು ನಾವು, ಇಲ್ಲಿ ಯಾರಿಗೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಸ್ಕೊಡ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ.
ಅಲ್ಲ ಅದು ಈಗ ಸದ್ಯದ ಅನಲೈಸ್ ಅಂತ ಅಂದ್ಕೋಬಹುದು. ಹ್ಮ್. ಈಗ ಸದ್ಯದ ಅನಲೈಸ್ ಹೌದು. ಈಗ ನೋಡ್ರಿ ನಾಳೆ ಹೇಳ್ಬೋದು, ನಾಳೆ ಕ್ಲೈಮ್ ಮಾಡ್ಕೋಬಹುದು ವರಿಷ್ಠರ ಮುಂದೆ. ನೋಡ್ರಿ ನಾನು ಈಗ ಡಿ ಕೆ ಶಿವಕುಮಾರ್ ಬಿಡ್ತಾರ ಇದನ್ನ ಬಿಡ್ತಾರೆ ಈಗ. ಹೌದು. ನೋಡಿ ಚುನಾವಣೆಯ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು JDS ಕಾರ್ಯಕರ್ತರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ದೇವೆ, JDS ನಾಯಕರಿಗೆ ಮರ್ಮಾಘಾತ ಕೊಟ್ಟಿದ್ದೇವೆ, ನಾನು ಸಾರ್ವಕಾಲಿಕ ಟ್ರಬಲ್ ಶೂಟರ್ ಅಂತ ಹೇಳಿ ಹೈಕಮಾಂಡ್ ನ ಮುಂದೆ ಹೇಳಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಬಹುದು. ನೋಡೋಣ ಸರ್. ಸಿದ್ದರಾಮಯ್ಯ ಅವರು ಸುಮ್ಮನಿರಲ್ಲ, ಅವ್ರೇನೋ ಒಂದು ಹೇಳುತ್ತೆ. ಅದು ಚುನಾವಣೆ ಮುಗಿಬೇಕು, ನೋಡೋಣ ಸರ್ ಏನಾಗುತ್ತೆ, ಕಾದ್ ನೋಡೋಣ. ಈಗಾಗಲೇ ಪಕ್ಷದಿಂದ ಪಕ್ಷಕ್ಕೆ ಈಗಾಗಲೇ ಜಂಪ್ ಆಗ್ತಾ ಇದ್ದಾರೆ ಮುಖಂಡರು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.